ಎಲ್ಲರಿಗೂ ಸಂಡೇ ವ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಟೆಕ್ನಿಕಲ್ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏನಕ್ಕೆ ಟೆಕ್ನಿಕಲ್ ಗಣಪತಿ ಅಂದರೆ ಅಲ್ಲಿ ಓದೋರಿಗೆಲ್ಲ ಏನೋ ವರ್ಕು ಮತ್ತು ಬಿಸ್ನೆಸ್ ರಿಲೇಟೆಡು ಒಳ್ಳೆಯದಾಗುತ್ತಂತೆ. ಅದಕ್ಕೆ ನಾವು ಸಂಡೇ ಹೆಂಗೋ ಫ್ರೀನೇ ಇದ್ವಿ. ಅದಕ್ಕೆ ಇವಾಗ ಟೆಕ್ನಿಕಲ್ ಗಣಪತಿ ದೇವಸ್ಥಾನಕ್ಕೆ ಬೇಗ ಹೋಗಬೇಕು. ಯಾಕಂದರೆ 11:30 ಕ್ಲೋಸು, ಆಗಲೇ ಟೈಮ್ 10:30 ಆಗಿದೆ. ಹೋಗ್ತಾ ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ. ಜೊತೆಲಿ ಮ್ಯಾಜಿಕ್ ಮೈಕ್ ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ. 3/4 ಅವರ್ ತೋರಿಸ್ತಾ ಇದೆ, 18 ಕಿಲೋಮೀಟರ್ಸ್ ಇದೆ. ನೋಡೋಣ ಎಷ್ಟೊತ್ತಾಗಿ ಏನು ಮಾಡ್ತೀವಿ ಅಲ್ಲಿ ಹೋಗಿ ಗೊತ್ತಿಲ್ಲ. ಜೊತೆಲಿ ಇವಾಗ ಮೋಟೋ ವ್ಲಾಗಿಂಗ್ ಮಾಡಬೇಕಾದ್ರೆ ಮೈಕಿಂದ ಆಡಿಯೋ ಹೆಂಗೆ ಬರ್ತದೆ ನಂಗೆ ಗೊತ್ತಿಲ್ಲ. ಚೆನ್ನಾಗಿ ಬರ್ತಾಯಿದ್ರೆ ನೈಸ್ ಅಂತ ಕಮೆಂಟ್ ಮಾಡಿ. नाले पटाखे ದರ್ಶನ ಆಯಿತು ನಮ್ಮದು. ಇಲ್ಲಿಗೆ ಬಂದವ್ರಿಗೆ ನಿಜವಾಗ್ಲೂ ಬಿಸ್ನೆಸ್ಸಲ್ಲಿ ಮತ್ತು ವರ್ಕಲ್ಲಿ ಏನಾದರೂ ಪ್ರೋಗ್ರೆಸ್ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ. ನಾನು ಗಣೇಶನ ತುಂಬ ನಂಬ್ತೀನಿ. ಹಂಗೆ ರೀಲ್ಸು ಸ್ಕ್ರಾಲ್ ಮಾಡ್ತಾ ಈ ಟೆಂಪಲ್ ಬಂತು. ಹೆಂಗೋ ಇದ್ರೂ ಬರಲಿಲ್ವಲ್ಲ ಅಂತ ಬಂದ್ವಿ. ಆದರೂ ಈ ಗಾಡೀಲಿ ಬಂದಿದ್ದಕ್ಕೆ ಏನೋ ಟ್ರಾಫಿಕ್ಕಿಂದ ಒಂಚೂರು ಇದಾಯಿತು. GTಲಿ ಬಂದಿದ್ದರೆ ನಾವು ಟೆಂಪಲ್ ಕ್ಲೋಸ್ ಆದಮೇಲೆ ಬರ್ತಾಯಿದ್ವಿ. ಈಗಲೇ ಟೈಮು ಕ್ಲೋಸಿಂಗ್ ಟೈಮ್ ಆಗಿದೆ 11:30 ಕರೆಕ್ಟಾಗಿ. 11:30 ಕ್ಲೋಸ್ ಆಗುತ್ತೆ ಟೆಂಪಲ್ಲು. ಇವಾಗ ವಾಪಸ್ ಮನೆಗೆ ಹೋಗಿ ಏನೋ ಪಾರ್ಸಲ್ಸ್ ಎಲ್ಲ ಬಂದಿದೆ, ಅದೆಲ್ಲ ತೋರಿಸ್ತೀನಿ. ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವಾಗ? ವೇರ್ ಆರ್ ವಿ ಗೋಯಿಂಗ್? ಬೋಟಿಂಗ್ ಅಂತೆ. ಎಲ್ಲಿಗೆ ಹೋಗ್ತಾ ಇದೀವಿ ಅನ್ವಿತಾ? ಬೋಟಿಂಗಾ? ಎಲ್ಲಿ ಬೋಟಿಂಗು? ಎಲ್ಲಿ ಹೋಗೋಣ ಬೋಟಿಂಗ್ಗೆ ಅಮ್ಮು? ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ನಾವು? ಫಸ್ಟ್ ಸ್ಟಾಪ್ ತಿನ್ನಕ್ಕೆ. ದೇವಸ್ಥಾನಕ್ಕೆ ಹೋಗಿ ಬಟ್ಟೆ ಮಾಡಿ ಚೇಂಜ್ ಮಾಡ್ಕೊಂಡು ಕೂತ್ಕೊಂಡಿದ್ದ ತಕ್ಷಣ ನಮ್ಮ ಅಕ್ಕ ಬಂದು ನಾನು ಎಲ್ಲ ಎತ್ತಾಕೊಂಡು ಹೋಗ್ತಾ ಇರೋದು. ಎಲ್ಲಿ ಅಂತ ಗೊತ್ತಿಲ್ಲ. ಸಂಡೇ ಅನ್ಬಾಕ್ಸಿಂಗ್ ಮಾಡಬೇಕು ಪ್ರಾಡಕ್ಟ್ ಎಲ್ಲ ಅಂದ್ಕೊಂಡ್ರೆ ಆಚೆ ಹೋಗ್ತಾ ಇದ್ದೀನಿ. ನೋಡ್ಬೇಕು. ಮೈಸೂರು ಕರ್ಕೊಂಡು ಹೋಗ್ತಾರೆ. ಮೈಸೂರು ಸುಮ್ಮನೆ ಲಾಂಗ್ ಡ್ರೈವ್. ಆಮೇಲೆ ಆಟ ಆಡಬೇಕು. ಯಾವುದೋ ಕಾಡಲ್ಲಿ ಒಳಗಡೆ ರೆಸಾರ್ಟ್ ಥರ. ನಮ್ಮ ಮನೆ ಹತ್ರನೇ ಒಂದು ರೆಸಾರ್ಟ್ ಇದೆ, ಗೊತ್ತೇ ಇಲ್ಲ ನಮಗೆ. ದೇವಿ ಏನಕ್ಕೆ ಬಂದಿರೋದು ರೆಸಾರ್ಟ್ಗೆ ಈಗ? ತಿನ್ನಕ? ಬರೀ ತಿನ್ನಕಷ್ಟೇನಾ? ವಾ, ಬರೀ ತಿನ್ನಕ್ಕೆ ರೆಸಾರ್ಟಿಗೆ ಬಂದಿದ್ದೀವಿ ನಾವು. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು? ಮೈಸೂರು ಹತ್ರ ನಾವು KRS ಬ್ಯಾಕ್ ವಾಟರಾ, ಫ್ರಂಟ್ ವಾಟರಾ, ಮಧ್ಯದ ವಾಟ್ರಾ? KRS ಮಧ್ಯದ ವಾಟ್ರಿಗೆ ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಹೊಡೆದ್ಬಿಟ್ಟು ಬರೋಣ. ಬಿಸಿಲು ಅಲ್ವಾ? ಅಲ್ಲೋಗಿ ಸ್ನಾನ ಮಾಡ್ಕೊ ವಾಪಸ್ ಬರ್ತೀವಿ. ಸ್ನಾನ ಮಾಡ್ಕೊಂಡು ಬರಬೇಕಾದ್ರೆ ಎಲ್ಲಾದರೂ ದಾರಿಲಿ ತಿರ್ಗಾ ಡಿನ್ನರ್ ನಿಲ್ಸ್ಬಿಟ್ಟು ತಿನ್ಬಿಡ್ಬೇಕು. ಬಾ ಜಾರ್ಕೋ ಬಾ.
ಬಾ 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 ಹನಿ ಬಾ. ವಾ ಜಾರಿ. ಲಂಚ್ ಮುಗೀತು, ಈಗ ಸೀದಾ KRS ಬ್ಯಾಕ್ ವಾಟರ್ಸ್ಗೂ ಎಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಕೈಯಲ್ಲಿದೆ, ನೋಡೋಣ. Hello, Moto. Buy a Motorola Edge 70 Pro or Signature and win your way to the FIFA World Cup 2026. Not every workday is the same. Some days demand extra focus and a space built for it. That's when we started booking private cabins on MyHK. ಡ್ಯಾಮ್ಗೆ ಹೋಗೋಕ್ಕಿಂತ 32 ಕಿಲೋಮೀಟರ್ ಇದೆ. 32-36 ಕಿಲೋಮೀಟರ್ ಇದೆ. ಅದಕ್ಕೆ ಮುಂಚೆ ಒಂದು ಚಿಕ್ಕ ಮಜ್ಜಿಗೆ ಬ್ರೇಕಾಗಿ ನಿಂತಿದ್ದೀವಿ. ಮಜ್ಜಿಗೆ ಬ್ರೇಕು. ನಮ್ಮ ಅಕ್ಕ ಅಲ್ಲಿ ಕಾಫಿ ಟೀ ಕುಡಿತಾವ್ರೆ, ಅವರು ವ್ಲಾಗ್ ಮಾಡ್ತಾವ್ರೆ. ನಾನು ಅಯ್ಯೋ ಮಜ್ಜಿಗೆ ಚೆಲ್ಕೊತಾ ಇದ್ದೀನಿ. KRS ಡ್ಯಾಮು ನಂಗೆ ಸಮ್ಮರಲ್ಲಿ ಯಾರಾದರೂ KRSಗೆ ಹೋಗ್ತಾರೆ, ನೋಡೋಣ. ನೀರಿದ್ರೆ ಒಳ್ಳೇದು, ಇಲ್ಲ ಅಂದರೆ ಮಕ್ಕ ತೊಳ್ಕೊಳಕ್ಕಾದ್ರೆ ಇರುತ್ತೆ, ಅದು ತೊಳ್ಕೊ ಬಂದ್ಬಿಡೋದು ವಾಪಸ್. KRS ಡ್ಯಾಮ್ ರೀಚ್ ಆಗಿದ್ವಿ ಇವಾಗ. ನಮ್ಮ ಅಕ್ಕ ಬಾವ ಅಲ್ಲಿ ಟಿಕೆಟ್ ತೊಗೋತಾವ್ರೆ, ನಾನು ಹಂಗೆ ಗೇಟ್ ಮುಂದೆ ನಿಂತ್ಕೊಂಡು ವೈಬ್ ಮಾಡ್ತಾಯಿದ್ದೀನಿ. ನೋಡಬೇಕು, ಒಳಗೆ ಹೋದ್ಮೇಲೆ ಅದೇನೋ ಲೈಟ್ ಶೋ ಆಗುತ್ತಂತೆ, ಸಾಂಗಿಗೆ ತಕ್ಕಂಗೆ ಏನೋ ನೀರು ಡ್ಯಾನ್ಸ್ ಆಡುತ್ತಂತೆ. ನೋಡಬೇಕು, ಡ್ಯಾನ್ಸ್ ಆಡುತ್ತಾ ಹಂಗೆ ನಿಂತಿರುತ್ತೆ. ನೋಡ್ಕೊಂಡು ಬ್ಯಾಕ್ ಟು ಮನೆ. ಸಂಡೇ ಫುಲ್ಲಿ ಆಕ್ಯುಪೈಡ್ ಇವತ್ತು, ನೋ ರೆಸ್ಟ್ ಇವತ್ತು ಸಂಡೇ. ಈ ಸಂಡೇ ರೆಸ್ಟ್ ಆಗಲಿಲ್ಲ ಬಾ ನಮಗೆ. ನೋ ರೆಸ್ಟ್ ಇದು ಈ ಸಂಡೇ. अरे बच्चा मोबाइल आने के पहले आजमाने के पहले ಸೊ ಫೈನಲಿ ಮನೆ ರೀಚ್ ಆದ್ವಿ ನಾವು. ಟೈಮು 11 ಗಂಟೆ ಆಯ್ತು ಮನೆಗೆ ಬರಕ್ ನಾವು. ನಾನು ಬೆಳಗ್ಗೆ ದೇವಸ್ಥಾನ ಹತ್ರ ನಿಮ್ಗೆ 2 ಪ್ಯಾಕೇಜ್ ಏನೋ ಬಂದಿದೆ, ಅದನ್ನ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂದೆ, ಆದ್ರೆ ಟೈಮ್ ಆಗ್ಲಿಲ್ಲ. ಏನ್ 2 ಬಂದಿದೆ ಅಂದ್ರೆ, ಒಂದು ಇದು, ಇನ್ನೊಂದು ಒಂಚೂರು ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತದು. ನಾನು ಕತ್ ನೋವು ಬರ್ತಿತ್ತು ಅಂತ ಪಿಲ್ಲೋ ಆರ್ಡರ್ ಮಾಡಿದೆ. ನಾನು ಸ್ಮಾಲ್ ಬದಲು ಲಾರ್ಜ್ ಆರ್ಡರ್ ಮಾಡ್ಬಿಟ್ಟೆ. ಅದು ಲಿಟ್ರಲಿ ನನ್ನ ಅರ್ಧ ಬೆಡ್ ಅಷ್ಟು ದೊಡ್ಡದಿದೆ ಅದು. ಅದಕ್ಕೆ ಈಗ ಯೋಚನೆ ಮಾಡ್ತಾ ಇದ್ದೀನಿ, ಅದನ್ನ ರಿಟರ್ನ್ಗೆ ಹಾಕ್ಬೇಕಾ ಇಲ್ಲ ಹಂಗೆ ಯೂಸ್ ಮಾಡ್ಬೇಕಾ ಗೊತ್ತಿಲ್ಲ. ಅದಿರ್ಲಿ, ಇವಾಗ ಇನ್ನೊಂದು ಪ್ಯಾಕೇಜ್ ಇದೆಯಲ್ಲ ಅದನ್ನ ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಏನಾಗ್ಲೇ ಆಚೆನೆ ಕಾಣಿಸ್ತಾ ಇದೆ. ಇದು ನನ್ನ ಡೈಲಿ ರೈಡಿಂಗ್ ಗ್ಲೌಸ್, ಇದು ಡೈಲಿ ವೇರು. ಇನ್ನೊಂದು ಆಕ್ಸಾರ್ದು ಗ್ಲೌಸ್ ಇದೆ, ಅದನ್ನ ಡೈಲಿ ಹಾಕೊಂಡು ನೋಡೋಕ್ಕಾಗಲ್ಲ, ಅದು ಫುಲ್ ಕಾಂಟ್ಲೆಟ್ ಗ್ಲೌಸ್ ಅದು. ಅದಕ್ಕೆ ಒಂದು ಸಿಂಪಲ್ ಅಂಡ್ ಅಫೋರ್ಡಬಲ್ ಆಪ್ಷನ್ ಸ್ಟೀಲ್ ಬರ್ಡ್ ನೋಡೋಣ. ಇದು
ಸೈಜ್ ಕರೆಕ್ಟಾಗಿದೆಯಾ ಇಲ್ವೋ ಗೊತ್ತಿಲ್ಲ ನನಗೆ, ಸುಮ್ಮನೆ ಹಂಗೆ ನೋಡಿ ಬುಕ್ ಮಾಡಿದ್ದು. ಓ ಕರೆಕ್ಟ್ ಇದೆಯಾ? ಓ ಕರೆಕ್ಟ್ ಇದು. ನೋಡ್ತೀನಿ, ಇದು ಒಂದು 2-3 ವೀಕ್ಸ್ ಆದ್ಮೇಲೆ ಗೊತ್ತಾಗುತ್ತೆ ಇದು ಎಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗ್ತಾ ಇದೆ ಏನು ಅಂತ. ಮತ್ತೆ ಅಷ್ಟೇ ಈ ವಿಡಿಯೋಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ನೋಡ್ತಾ ಇದ್ದೀರಾ ಅಚ್ಚು ಲೈಫ್ ಸ್ಟೈಲ್. ಸಿಗೋಣ ಮತ್ತೆ ಇದೇ ಥರ ಯಾವ್ದಾದ್ರು ಒಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.